ಆದರೆ ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸುವುದಕ್ಕೆ ಈಗಾಗಲೇ ವಿಧೇಯಕ ಮಂಡನೆಗೆ ತೀರ್ಮಾನ ಮಾಡಲಾಗಿದೆ. ಏನು ಕಳೆದ ಎರಡು ಮೂರು ತಿಂಗಳಿನಿಂದ ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಹೋಗಿದಂತಹ ರಾಜ್ಯದ ಜನತೆಗೆ ಈಗ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಸುಗ್ರೀವಾಜ್ಞೆಯ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಬಲವಂತದ ಸಾಲ ವಸೂಲಾತಿ ಹಾಗೂ ಕಿರುಕುಳಕ್ಕೆ ಬ್ರೇಕ್ ಹಾಕಲು ಕರ್ನಾಟಕ ರಾಜ್ಯ ಮೈಕ್ರೋ ಫೈನಾನ್ಸ್ ವಿಧೇಯಕ 2025ನ ಅಧಿವೇಶನದಲ್ಲಿ ಮಂಡಿಸಲು ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಈಗಾಗಲೇ ಸುಗ್ರೀವಾಜ್ಞೆ ಹೊರಡಿಸಿರುವ ಅಧಿನಿಯಮದ ಪ್ರಕಾರ ಸಾಲ ವಸೂಲಾತಿ ಹೆಸರಲ್ಲಿ ಕಿರುಕುಳ ನೀಡಿದವರಿಗೆ ಗರಿಷ್ಠ 10 ವರ್ಷ ಜೈಲು ಶಿಕ್ಷೆ, 5 ಲಕ್ಷದವರೆಗೂ ಹೆಚ್ಚಿನ ದಂಡವನ್ನು ವಿಧಿಸುವಂತಹ ಒಂದು ವಿಧೇಯಕ ಈಗ ಮಂಡನೆಯಾಗ್ತಾ ಇದೆ. ರಾಜ್ಯದಲ್ಲಿ ವ್ಯವಹಾರ ನಡೆಸುವ ಯಾವುದೇ ಫೈನಾನ್ಸ್ ಕಂಪನಿ ಕಡ್ಡಾಯವಾಗಿ ನೋಂದಣಿ ಪ್ರಾಧಿಕಾರದ ಬಳಿ ನೋಂದಣಿಯನ್ನು ಮಾಡಿಸಿಕೊಂಡು ಪರವಾನಗಿಯನ್ನು ಪಡೆದಿರಬೇಕು. ನಿಯಮ ಬಾಹಿರ ನಡೆದುಕೊಂಡ್ರೆ ಪರವಾನಗಿಯನ್ನು ರಾಜ್ಯ ಸರ್ಕಾರ ಏನಂತಂದರೆ ರದ್ದುಪಡಿಸುತ್ತೆ. ಹೀಗೆಲ್ಲ ಅನೇಕ ಕಠಿಣ ಕ್ರಮಗಳನ್ನು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ವಿಧಿಸುವುದಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ತರ್ತಾ ಇದೆ. ಏನಂತಂದರೆ ಈ ಸುಗ್ರೀವಾಜ್ಞೆಯನ್ನು ತಂದರೂ ಕೂಡ ಕೆಲವೊಂದಿಷ್ಟು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನು ಮಾಡ್ತಾ ಇದ್ದಾವೆ ಅಂತಂದರೆ ಜನರಿಗೆ ಕಿರುಕುಳವನ್ನು ಕೊಟ್ಟು ಈಗ ಜನರು ಕಿರುಕುಳವನ್ನು ತಾಳಲಾರದೆ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಈ ವಿಧೇಯಕ ಜಾರಿಯಾದ ನಂತರ, ಈ ಸುಗ್ರೀವಾಜ್ಞೆ ಜಾರಿಯಾದ ನಂತರ ಯಾವ ತೆರನಾಗಿ ಇದು ಇಫೆಕ್ಟ್ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದು ಈಗಾಗಲೇ ಏನಂತಂದರೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಬಟ್ ಇಲ್ಲೇನಂತಂದರೆ ಕಂಪನಿಗಳ ವಿರುದ್ಧ ಇನ್ನೊಂದಿಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಯಾಕಂತಂದರೆ ಕಂಪನಿಯಲ್ಲಿ ಕೆಲಸ ಮಾಡೋರು ಈಗ ಅಲ್ಲಿ ಬಂದು ಫೀಲ್ಡ್ಗೆ ಬಂದು ಅವರು ತಮ್ಮ ಕೆಲಸ ಮಾಡ್ತಾರೆ. ಬಟ್ ಅಲ್ಲಿ ಕಾಣಿಸೋದು ಯಾರಂತಂದರೆ ಫೀಲ್ಡಿಗೆ ಬಂದು ಕೆಲಸ ಮಾಡುವಂತಹ ವ್ಯಕ್ತಿ ಕಾಣಿಸ್ಕೊಳ್ತಾನೆ. ಅವನು ತನ್ನ ಕೆಲಸವನ್ನು ಮಾಡ್ತಾನೆ. ಆದರೆ ಕಂಪನಿಗಳೇನಂತಂದರೆ ಸೇಫ್ ಆಗಿರುತ್ತೆ. ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಕಂಪನಿಯನ್ನು ನಡೆಸ್ತಾ ಇರ್ತಾರೆ. ಒಂದು ಕಂಪನಿಯನ್ನು ನಡೆಸ್ಕೊಂಡು ಏನೋ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಸಿಗೋದು ಯಾರ ಈಗ ಜನರ ಕೈಗೆ ಸಿಗೋದು ಯಾರು? ಈ ಫೀಲ್ಡಲ್ಲಿ ಬಂದು ವಸೂಲಿ ಮಾಡ್ತಿರ್ತಾನಲ್ಲ ಅವನಿಗೆ. ಸೊ ಇಲ್ಲೇನಂತಂದರೆ ಕಂಪನಿಯನ್ನು ನಡೆಸ್ತಾ ಇರುವಂಥವರಿಗೆ ಈ ಒಂದು ವಿಧೇಯಕ 5 ವರ್ಷ 7 ವರ್ಷ ಜೈಲು ಶಿಕ್ಷೆ, 5 ಲಕ್ಷ ದಂಡ ಇದೆಯಲ್ಲ, ಇದನ್ನು ಕಂಪನಿಯವರಿಗೆ ನೀಡಬೇಕು. ಸಪೋಸ್ ಅವನೇನಾದರೂ ಕಿರುಕುಳ ಕೊಡೋದಕ್ಕೆ ಬಂದ ಅಂತಂದರೆ ಅವನಿಗೂ ಕೂಡ ಈ ಒಂದು ನಿಯಮ ಅನ್ವಯ ಆಗಬೇಕು.